ನಮಸ್ಕಾರ. ಇವತ್ತು ನಾವು ಪ್ಯಾನಿಕ್ ಅಟ್ಯಾಕ್ ಆದಾಗ ಅದನ್ನು ಹೆಂಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ ವ್ಯಕ್ತಿ ಪ್ಯಾನಿಕ್ ಅಟ್ಯಾಕನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ ಅವನಿಗೆ ಅದರ ಮುನ್ಸೂಚನೆಗಳು ಗೊತ್ತಿರ್ತವೆ. ಅವಾಗ ಯಾವಾಗ ಅವನಿಗೆ ಮುನ್ಸೂಚನೆಗಳು ಗೊತ್ತಾಗಕ್ಕೆ ಶುರುವಾಗ್ತವೆ, ಅವನು ಏನು ಮಾಡಬೇಕು, ತನಗೆ ತಾನೇ ಹೇಳ್ಕೊಳ್ಬೇಕು. ಇದನ್ನು ನಾನು ಮೊದಲು ಅನುಭವಿಸಿದ್ದೀನಿ. ಇದರಿಂದ ಯಾವುದೇ ಜೀವಕ್ಕೆ ಅಪಾಯ ಇಲ್ಲ, ಹೀಗಾಗಿ ಗಾಬರಿ ಆಗೋದು ಬೇಡ ಅಂಥೇಳಿ ತನಗಿರುವಂತಹ ಒಂದು ಸ್ಥಳದಲ್ಲೇ ಒಂದು ಶಾಂತವಾಗಿರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಎಷ್ಟು ನಿಧಾನ ಆಗುತ್ತೋ ಮತ್ತು ಎಷ್ಟು ಆಳ ಅಥವಾ ದೀರ್ಘ ಆಗುತ್ತೋ ಹಾಗೆ ಉಸಿರಾಡಕ್ಕೆ ಶುರು ಮಾಡಬೇಕು. ಪ್ರಿಫರಬ್ಲಿ ಅಬ್ಡಾಮಿನಲ್ ಬ್ರೀದಿಂಗ್, ಹೊಟ್ಟೆಯಿಂದ ಉಸಿರಾಡಬೇಕು. ಅದರಿಂದ ಏನಾಗ್ತೈತಿ, ನಮ್ಮ ದೇಹದಲ್ಲಿರುವ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ನಮ್ಮ ದೇಹವನ್ನು ನಾರ್ಮಲ್ಸಿಗೆ ತರಕೋದು ನಮಗೆ ಹೆಲ್ಪ್ ಮಾಡ್ತೈತಿ. ಆ ಥರ ಒಂದು ಶಾಂತವಾದ ಇರುವ ಜಾಗದಲ್ಲಿ ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಮಾಡಬೇಕಾದ್ರೆ ಕೆಲವೊಂದು ಟೆಕ್ನಿಕ್ಸನ್ನು ಬೇಕಾದರೂ ಉಪಯೋಗಿಸ್ಬಹುದು. ನಾನು ಸಾಮಾನ್ಯವಾಗಿ ನನ್ನ ಪೇಷಂಟ್ಸಿಗೆ ಏನು ಹೇಳ್ತಾ ಇರ್ತೀನಿ ಅಂತಂದರೆ, ಈ 4-7-8 ಟೆಕ್ನಿಕನ್ನು ಯೂಸ್ ಮಾಡಿರಿ ಅಂಥೇಳಿ. 4-7-8 ಅಂತಂದರೆ ಎಟ್ ದ ಕೌಂಟ್ ಆಫ್ 4 ಮೂಗಿಂದ ಉಸಿರನ್ನು ಒಳಗೆ ತೊಗೊಳ್ಳೋದು. 7 ಅಂತಂದರೆ ಎಟ್ ದ ಕೌಂಟ್ ಆಫ್ 7 ಉಸಿರನ್ನು ಹಿಡಿದಿಟ್ಕೊಳ್ಳೋದು. 8 ಅಂತಂದರೆ ಎಟ್ ದ ಕೌಂಟ್ ಆಫ್ 8 ಬಾಯಿಂದ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡ್ತಾ ಹೋಗೋದು. ಈ ಥರ ಒಂದು 10-12 ಸಲ ಮಾಡಬೇಕು. ಆಮೇಲೆ ಇನ್ನೊಂದು ಸಾಮಾನ್ಯವಾಗಿ ಯೂಸ್ ಮಾಡುವಂತಹ ರಿಲ್ಯಾಕ್ಸೇಷನ್ ಬ್ರೀದಿಂಗ್ ಟೆಕ್ನಿಕ್ ಅಂತಂದರೆ ಬಾಕ್ಸ್ ಬ್ರೀದಿಂಗ್ ಅಂಥೇಳಿ. ಈ ಬಾಕ್ಸ್ ಬ್ರೀದಿಂಗಲ್ಲಿ ಏನು ಹೇಳ್ತೀವಿ, ಎಟ್ ದ ಕೌಂಟ್ ಆಫ್ 4 ಸೆಕೆಂಡ್ಸ್ ತನಕ ಉಸಿರನ್ನು ಒಳಗೆ ತೊಗೋಬೇಕು, ಮತ್ತು 4 ಸೆಕೆಂಡ್ಸ್ ತನಕ ಉಸಿರನ್ನು ಹಿಡಿದಿಟ್ಕೊಳ್ಬೇಕು. ಅದ್ರ ಮುಂದೆ 4 ಸೆಕೆಂಡ್ಸ್ ತನಕ ಉಸಿರನ್ನು ಹೊರಗೆ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ 4 ಸೆಕೆಂಡ್ಸಿಗೆ ಏನು ಮಾಡಬಾರದು, ಸ್ಟಿಲ್ ಆಗಿರಬೇಕು. ಹಿಂಗೊಂದು 10-12 ಸಲ ಈ ಸೈಕಲನ್ನು ನಾವು ರಿಪೀಟ್ ಮಾಡ್ತಾ ಹೋದರೆ ನಮ್ಮ ಉಸಿರಾಟದ ಪ್ರಕ್ರಿಯೆ ನಮ್ಮ ದೇಹದ ಪ್ಯಾರಾಸಿಂಪಥೆಟಿಕ್ ಆ್ಯಕ್ಟಿವಿಟಿಯನ್ನು ಹೆಚ್ಚಿಗೆ ಮಾಡಿ ದೇಹದ ಎಲ್ಲ ವೈಟಲ್ ಫಂಕ್ಷನಿಂಗನ್ನು ನಾರ್ಮಲ್ಸಿಗೆ ತರೋಕ್ಕೆ ಪ್ರಯತ್ನ ಮಾಡ್ತೈತಿ. ಇನ್ನೊಂದು ಇಂಪಾರ್ಟೆಂಟ್ ಟೆಕ್ನಿಕ್ ಅಂತಂದರೆ, ನಮ್ಮ ಅಟೆನ್ಷನನ್ನು ಆ ಕ್ರೈಸಿಸ್ ಸಿಚುವೇಶನಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು. ಅದಕ್ಕೆ ಏನು ಮಾಡ್ಬೋದು? ಒಂದು ಸಿಂಪ್ಲೆಸ್ಟ್ ಟೆಕ್ನಿಕ್ ಅಂತಂದರೆ 100 ಹಿಂದಗಡೆ ಎಣಿಸ್ತಾ ಬರೋದು, 100, 99, 98 ಈ ಥರ. ಎರಡನೇದು, ಕೆಲವೊಬ್ರು ಏನು ಮಾಡ್ತಾರೆ, ಟೆಕ್ಸ್ಚರ್ಡ್ ಆಬ್ಜೆಕ್ಟ್, ಒಂದು ರಫ್ ಸರ್ಫೇಸ್ ಇರುವಂಥ ಕಲ್ಲನ್ನು ಅಥವಾ ಒಂದು ಆಬ್ಜೆಕ್ಟನ್ನು ಕಿಶಾಗಿ ಹಿಡ್ಕೊಂಡಿರ್ತಾರೆ. ಅದನ್ನು ಫೀಲ್ ಮಾಡೋದು. ಅವಾಗ ನಮ್ಮ ಸೆನ್ಸೇಷನ್ ಆ್ಯಕ್ಟಿವೇಟ್ ಆಗುತ್ತೆ, ನಾವು ಫೀಲ್ ಮಾಡುವಂಥದ್ದು. ಹೀಗಾಗಿ ನಮ್ಮ ಅಟೆನ್ಷನ್ ಬೇರೆ ಕಡೆ ಶಿಫ್ಟ್ ಆಗ್ತೈತಿ. ಆಮೇಲೆ ಅವಕಾಶ ಇತ್ತು ಅಂತಂದ್ರೆ ಐಸ್ ಅಥವಾ ಕೋಲ್ಡ್ ಸರ್ಫೇಸನ್ನು ಫೀಲ್ ಮಾಡೋದು. ಅದಾದಮೇಲೆ ನಮ್ಮ ಒಂದು ವಾತಾವರಣದಲ್ಲಿ ಏನೇನು ಆಬ್ಜೆಕ್ಟ್ ಇದ್ದಾವೆ ಅಥವಾ ಅಲ್ಲಿಯ ಒಂದು ಪರಿಸ್ಥಿತಿ ಹೆಂಗೈತಿ ಅದನ್ನು ಡಿಸ್ಕ್ರೈಬ್ ಮಾಡೋದು. ಈ ಥರ ಮಾಡ್ತಾರೆ. ಇನ್ನು ಕೆಲವೊಬ್ಬರು 5-4-3-2-1 ಟೆಕ್ನಿಕ್, ಈ ಥರ ಅದನ್ನು ಯೂಸ್ ಮಾಡ್ತಾರೆ. ಈ ಎಲ್ಲ ಟೆಕ್ನಿಕ್ಸನ್ನ ಯೂಸ್ ಮಾಡೋದ್ರಿಂದ ಈ ಪ್ಯಾನಿಕ್ ಅಟ್ಯಾಕ್ನ ಇಂಟೆನ್ಸಿಟಿ ಕಡಿಮೆ ಆಗ್ತೈತಿ. ಸ್ವಲ್ಪ ಹೊತ್ತಾದಮೇಲೆ ನಾವು ರಿಲ್ಯಾಕ್ಸ್ ಆಗ್ತೀವಿ. ಒಂದು ವೇಳೆ ಇಷ್ಟೆಲ್ಲ ಮಾಡಿದರೂ ಸಹಿತ ರಿಲ್ಯಾಕ್ಸ್ ಆಗಲಿಲ್ಲ ಅಥವಾ ಪ್ಯಾನಿಕ್ ಅಟ್ಯಾಕ್ ಕಡಿಮೆ ಆಗಲಿಲ್ಲ ಅಂತಂದ್ರೆ ಮೆಡಿಸಿನ್ ತೊಗೊಳ್ಳೇಬೇಕಾಗತ್ತೆ. ನಮ್ಮ ಫಿಸಿಷಿಯನ್ ಅಥವಾ ಸೈಕ್ಯಾಟ್ರಿಸ್ಟ್ ನಮ್ಗೆ ಯೂಶ್ವಲಿ ಒಂದು ಗುಳಿಗೆಯನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಎಮರ್ಜೆನ್ಸಿಯಲ್ಲಿ ತೊಗೊಳಕ್ಕೆ. ಅದನ್ನು ನಾಲ್ಗೆ ಕೆಳಗೆ ಇಟ್ಕೊಂಡ್ರೆ ವಿದಿನ್ ಮಿನಿಟ್ಸ್ ಆ ಪ್ಯಾನಿಕ್ ಅಟ್ಯಾಕ್ ಅಬಾರ್ಟ್ ಆಗ್ತೈತಿ. ಧನ್ಯವಾದಗಳು.